ಮುಳಬಾಗಿಲು ನಗರದಲ್ಲಿ ನಂದಮೂರಿ ಬಾಲಕೃಷ್ಣ ಅಭಿಮಾನ ಬಳಗ ಎನ್ಬಿಕೆ ಫ್ಯಾನ್ಸ್ ತಾಲೂಕು ಅಧ್ಯಕ್ಷರಾದ ವಾಣಿಗಾನಹಳ್ಳಿ ಬಾಲಕೃಷ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಆಂಧ್ರಪ್ರದೇಶ್ ತೆಲುಗು ನಟ ನಟಸಿಂಹ ನಂದಮೂರಿ ಬಾಲಕೃಷ್ಣರವರು ಶೂಟಿಂಗ್ ಟೈಮ್ನಲ್ಲಿ ಸಣ್ಣ ಗಾಯಗಳಾಗಿದ್ದು ಬೇಗ ಗುಣಮುಖ ಆಗಬೇಕೆಂದು ನಗರದ ಕಾಟೇರಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಭಿಷೇಕ ಪೂಜೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಂದಮೂರಿ ಅಭಿಮಾನಗಳು ಹಾಜರಾಗಿದ್ದರು. ಜೈ ಬಾಲಯ್ಯ, ನೀನು ನಮ್ಮ ದೇವರು, ನಿನ್ನ ಹೆಸರು ಕೇಳಿ ಹೃದಯ ತುಂಬಿತು. ಮುಳಬಾಗಿಲಿನ ಬೀದಿಗಳಲ್ಲಿ ನಿನ್ನಗಾಗಿ ನಾವು ಕೈ ಮುಗಿದವು. ಎನ್ಬಿಕೆ ಅಭಿಮಾನಿಗಳಾಗಿ ಒಂದೇ ಧ್ವನಿಯಲ್ಲಿ ಬೇಡಿಕೊಂಡೆವು, ನೀನು ಬೇಗ ಗುಣಮುಖವಾಗಿ ಬರಬೇಕು ಎಂದು ದೇವರಲ್ಲಿ ಮನವಿ ಮಾಡಿದೆವು. ಕಾಟೇರಮ್ಮನ ಸನ್ನಿಧಿಯಲ್ಲಿ ಅಭಿಷೇಕದ ಜಲ ತಂಪಾಯಿತು. ಅನ್ನದಾನದ ಪಂಕ್ತಿಯ ಬಳ್ಳಿ ನಿನ್ನ ಹೆಸರಲ್ಲಿ ಪ್ರಾರ್ಥನೆ ಜ್ವಲಿಸಿತು. ಜೈ ಬಾಲಯ್ಯ, ಜೈ ಬಾಲಯ್ಯ, ನೀನು ಬೇಗ ಗುಣಮುಖವಾಗಬೇಕು. ಜೈ ಬಾಲಯ್ಯ, ಜೈ ಬಾಲಯ್ಯ, ನಮ್ಮ ಪ್ರಾಣ ನೀವೇ ಬಾಲಯ್ಯ. ಜೈ ಬಾಲಯ್ಯ, ಜೈ ಬಾಲಯ್ಯ, ದೇವರು ನಿನ್ನ ಕೈ ಹಿಡಿಯಲಿ. ಜೈ ಬಾಲಯ್ಯ, ಜೈ ಬಾಲಯ್ಯ, ಶೀಘ್ರವಾಗಿ ನೀನು ಮರಳಿ ಬಾ. ವಾಣಿಗಾನಹಳ್ಳಿ ಬಾಲಕೃಷ್ಣ ಅಭಿಮಾನಿಗಳೊಂದಿಗೆ ನಿಂತರು. ಒಂದೇ ನೋಟ, ಒಂದೇ ಭರವಸೆ, ನಿನ್ನ ಸ್ಮರಣೆಯಲ್ಲಿ ಜಪಿಸಿರು. ನಿನ್ನ ನಗು ಮತ್ತೆ ಕಾಣಬೇಕು ಎಂದು ಊರಿನ ಮಕ್ಕಳು ಹೇಳಿದರು. ಹೂವಿನ ಹಾರ, ದೀಪದ ಬೆಳಕು, ನಿನ್ನ ಹೆಸರನ್ನು ಹೊತ್ತು ನಿಂತವು. ಕಣ್ಣಲ್ಲಿ ತುಂಬಿ ಬಾತೆತ್ತಿಳಿ, ಮನಸ್ಸಲ್ಲಿ ಒಂದೇ ಆಸೆ, ಇಂದು ನಾವು ಕೇಳಿ ಪ್ರಾರ್ಥನೆ, ನಾಳೆ ನಿನ್ನ ಜೊತೆ ಬೆಳೆಯಲಿ. ಜೈ ಬಾಲಯ್ಯ, ಜೈ ಬಾಲಯ್ಯ, ನೀನು ಬೇಗ ಗುಣಮುಖವಾಗಬೇಕು. ಜೈ ಬಾಲಯ್ಯ, ಜೈ ಬಾಲಯ್ಯ, ನಮ್ಮ ಪ್ರಾಣ ನೀವೇ ಬಾಲಯ್ಯ.
ತಾಲೂಕಿನ ಅಥವಾ ಪ್ರಪಂಚದ ಎಲ್ಲ ಬಾಲಕೃಷ್ಣ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನ ನೀಡ್ತಾ ಇದ್ದೀವಿ. ಯಾಕಂದ್ರೆ ನಿನ್ನೆ 2:30ರಲ್ಲಿ ಕಾಕಿನಾಡದ ಪೋರ್ಟ್ ಅಲ್ಲಿ ಒಂದು ಶೂಟಿಂಗ್ ಅಲ್ಲಿ ಅವ್ರಿಗೆ ಒಂದು ಸಣ್ಣದ ಒಂದು ಗಾಯ ಆಗಿರುತ್ತೆ ಕಾಲಿಗೆ. ಅದರ ಪ್ರಯುಕ್ತ ನಿನ್ನೆ ನಮಗೆ ಗೊತ್ತಾಗಿ ನಮ್ಮ ತಾಲೂಕಿನ ದಾರಿದೀಪ ಮತ್ತು ವಾಣಗನಹಳ್ಳಿ ಬಾಲಕೃಷ್ಣನ್ ಅವರು ನಮಗೆ ಒಂದು ವಿಷಯ ತಿಳಿಸಿದ್ರು. ಅದರಿಂದ ಇವತ್ತು ಬೆಳಿಗ್ಗೆಯಿಂದನೇ ಅವರ ಒಂದು ಹೆಸರಿನಲ್ಲಿ ತಾಲೂಕಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ, ಮಹಾಮಂಗಳಾರತಿ, ಅಭಿಷೇಕ, ಪ್ರಸಾದ ಅವ್ರ ಹೆಸರಿನಲ್ಲಿ ಈ ತರ ಮಾಡಿಸಿದೀವಿ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ಫ್ಯಾನ್ಸ್ಗೂ ಮತ್ತು ಪ್ರಪಂಚದಲ್ಲಿರ್ತಕ್ಕಂಥ ಅವರ ಒಂದು ಅಭಿಮಾನಿಗಳಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದೀವಿ. ಭಯ ಪಡ್ತಕ್ಕಂಥ ವಿಷಯ ಏನಿಲ್ಲ. ಸಣ್ಣದ ಒಂದು ಗಾಯ, ಕೇವಲ 1 ವಾರದಲ್ಲಿ ಗುಣಮುಖರಾಗಿ ಮತ್ತೆ ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಆ ಧೈರ್ಯ ದೇವರು ಅವ್ರು ಕೊಟ್ಟಿದ್ದಾರೆ. ಆ ಒಂದು ಶಕ್ತಿ ಅವರ ಒಂದು ಕುಟುಂಬದಿಂದ ಅವ್ರಿಗೆ ಕೊಳ್ಳಿ. 3 ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡೋದು ಒಂದೇ, ಅವ್ರಿಗೆ ಬೇಗ ಗುಣಮುಖರಾಗಿ ಬೇಗ ಶೂಟಿಂಗ್ ಅಲ್ಲಿ ಪಾಲ್ಗೊಂಡು ನಮ್ಮ ಅಭಿಮಾನಿಗಳಿಗೆ ಮತ್ತು ಫ್ಯಾನ್ಸ್ಗೆ ಅವರಿಗೆ ಒಂದು ಸಂತೋಷವನ್ನು ನೀಡಿಲ್ಲ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳನ್ನು ಬೇಡ್ಕೊಡುತ್ತಾ, ಯಾರು ಇದ್ರ ಬಗ್ಗೆ ಭಯ ಪಡ್ತಕ್ಕಂತ ಏನು ಇಲ್ಲ ಅಂತ ಹೇಳುತ್ತಾ ಈ 2 ಮಾತನ್ನ ಆಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಮತ್ತು ಮುಖ್ಯವಾಗಿ ನಮ್ಮ ಕಾಟೇರಮ್ಮ ದೇವರಿಗೆ ವಂದಿಸುತ್ತಾ ಅವ್ರು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ 1-2 ಮಾತನ್ನು ಮುಕ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಬಾಲಯ್ಯ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಮಗೆ ತುಂಬಾ ಒಂದು ನೋವಿನ ಸಂಗತಿ. ಯಾಕಂದ್ರೆ ನೋವಲ್ಲ, ಒಂದು ಸಂತೋಷ ಪಡ್ಬೇಕು. ಯಾಕಂದ್ರೆ ದೇವರು ಏನು ಶ್ರೀ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣರವರಿಗೆ ಒಂದು ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡ ಪೋರ್ಟ್ ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ಒಂದು ಕಾಲಿಗೆ ಗಾಯ ಆಗಿರುತ್ತೆ. ಆದ್ರೆ ನಾವೆಲ್ಲ ಪ್ರತಿಯೊಂದು ಅಭಿಮಾನಿಗಳು ಅವ್ರಿಗಿರೋ ಒಂದು ಆ ಅಭಿಮಾನ ಬಗ್ಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರೊಂದು ಆ ದೇವರು ಸಂಕಲ್ಪದಿಂದ ಅವರಿಗೆ ಸ್ವಲ್ಪ ಚಿಕ್ಕದಾಗಿ ಗಾಯ ಆಗಿರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಅದರಿಂದ ಅವರಿಗೆ ಏನು ಅವರು ಅನೇಕ ಸೇವಾ ಕಾರ್ಯಕ್ರಮ, ಒಂದು MLA ಆಗಿ, ಅದೇ ರೀತಿ ಒಂದು ಬಸವತಾರಕರಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿ ಅದರಿಂದ ಸೇವೆ ಮಾಡ್ತಾ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನು ಈ ನರದೃಷ್ಟಿ ಇದೆ ಅಂತಾರಲ್ಲ, ಅಂತದೆಲ್ಲ ಇರಬಾರ್ದು ಅವ್ರಿಗೆ. ಯಾಕಂದ್ರೆ ಅಂತವ್ರ ಮೇಲೆ ಜಾಸ್ತಿ ಜನಗಳಿಗೆ ಕಣ್ಣಿರುತ್ತೆ. ಆ ಒಂದು ದೃಷ್ಟಿ ಪರಿಹಾರ ಆಗ್ಲಿ ಅಂತ ಇವತ್ತು ಏನು ನಾವು ಒಂದು ಮುಳುಬಾಗಿಲು ವತಿಯಿಂದ, ನಮ್ಮ ಕರ್ನಾಟಕ ವತಿಯಿಂದ ಇವತ್ತು ಮುಳುಬಾಗಿಲಲ್ಲಿ ಎಲ್ಲ ನಂದಮೂರಿ ಅಭಿಮಾನಿಗಳು ಸೇರಿ ಅವರಿಗೆ ಒಂದು ನಿನ್ನೆ ಈ ತರ ಆಯ್ತು ಅಂತ ಗೊತ್ತಾದಾಗ ಎಲ್ಲ ಸೇರಿ ಒಂದು ಏನು ಇವತ್ತು ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ನಮ್ಮ ಕಾಟೇರಮ್ಮನವರ ದೇವಸ್ಥಾನದಲ್ಲಿ, ಪ್ರವಾಸಿ ಮಂದಿರದ ಹತ್ರ ಇರುವ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡು, ಯಾಕಂದ್ರೆ ಅವರಿಗೆ ಯಾವುದೇ ನರದೃಷ್ಟಿ ಇಲ್ದಿರ ಪರಿಹಾರ ಆಗಬೇಕು ಅಂತ ಆ ಅಮ್ಮನ ಅನುಗ್ರಹ ಅವರಿಗೆ ಇನ್ನೂ ಇರಬೇಕು. ಯಾಕಂದ್ರೆ ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯ ಇಲ್ಲಿ ಇರ್ಬೇಕಂತ ನಾವು ಬೇಡ್ಕೊಳ್ತಾ, ಅದೇ ರೀತಿ ಪ್ರತಿಯೊಬ್ಬ ಇವತ್ತು ಕೆಲವು ಅಭಿಮಾನಿಗಳಾದ್ರೆ ಒಂದು ಸುಮಾರು 1000 ಟೆಂಕಾಯಿಗಳು ಈ ತರ ಹೊಡ್ಕೊಂಡು ಅವ್ರಿಗೆ ಒಂದು ಚೆನ್ನಾಗಿ ಇದಾಗ್ಬೇಕಂತ ಬೇಡ್ಕೊಂಡಿದ್ದಾರೆ. ಎಲ್ಲವರ ಅನುಗ್ರಹ ಅವ್ರ ಮೇಲೆ ಇರ್ಬೇಕಂತ, ಅವ್ರು ಇನ್ನೂ ಅನೇಕ ಸೇವಾ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಇವತ್ತು ಈ ಮುಳಬಾಗಿಲು ತಾಲೂಕಿನಲ್ಲಿ ಮೊನ್ನೆ ಲಾಸ್ಟ್ ಒಂದು ವಾರದ ಹಿಂದೆ ಅವರ ಧರ್ಮಪತ್ನಿ ವಸುಂಧ ದೇವಿ ಮೇಡಮ್ ಅವರು ಬಂದು ಹೋಗಿರ್ತಾರೆ. ಅವಾಗ ಅಭಿಮಾನಿಗಳಿಗೆಲ್ಲ ಕೆಲವರಿಗೆಲ್ಲ, ಯಾಕಂದ್ರೆ ಅವರು ಒಂದು ಅರ್ಜೆಂಟ್ ಆಗಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿರ್ತಾರೆ. ಅವತ್ತು ಹೇಳಕ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಬರ್ತೀವಂತ ಒಂದು ನಮಗೆ ಆಶ್ವಾಸ ನೀಡಿ ಹೋಗಿರ್ತಾರೆ. ಅವಾಗ ಎಲ್ಲರೂ ಸೇರಿ ಅವರ ಹತ್ರ ಒಂದು ಮಾತಾಡೋ ರೀತಿ ಪ್ರಯತ್ನ ಪಡ್ತೀವಿ. ಇವತ್ತು ಮುಖ್ಯವಾಗಿ ಏನು ನಮ್ಮ ಕದಿರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಕಾಟೇರಮ್ಮನ ದೇವಸ್ಥಾನದಲ್ಲಿ ಏನು ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯದಲ್ಲಿ ಇರ್ಬೇಕಂತ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಫ್ಯಾನ್ಸ್ ವತಿಯಿಂದ ಅವರಿಗೆ ನಾವು ಒಂದು ಬೇಡ್ಕೊಳ್ತಾ ಇದ್ದೀವಿ ತಾಯಿಗೆ. ಏನು ನಮ್ಮ ನೆಚ್ಚಿನ ನಟರು ಶ್ರೀ ಬಾಲಕೃಷ್ಣ ಅವರ ಹೆಸರಲ್ಲಿ ಬೆಳಗ್ಗೆ ಒಂದು ಪೂಜೆ, ಅಭಿಷೇಕ, ಅದೇ ರೀತಿ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನೂ ಅನೇಕ ಜನ ಅಭಿಮಾನಿಗಳು ಬರ್ಬೇಕಾಗಿತ್ತು, ಇನ್ನೂ ಲೇಟ್ ಆಗ್ತಾ ಇದೆ, ಬರ್ತೀವಿ ಅಂತ ಫೋನ್ಗಳಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಬಂದು ಅವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಹೋಗ್ಬೇಕಂತ ನಾನು ಒಂದು ತಾಲೂಕಿನ ಅಧ್ಯಕ್ಷರಾಗಿ ನಾನು ಕಳಕಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.